ಹಲೋ. ಚೇತನ್ ಚೇತನ್ ಅಲ್ಲ ನೀವು? ಹೌದು ಸರ್, ಹೇಳಿ ನೀವು ಡಾಕ್ಟ್ರಾ? ಸರ್. ನೀವು ಡಾಕ್ಟ್ರಾ ನೀವು? ನಾನು ಇಂಜಿನಿಯರ್ ಸರ್. ಅಲ್ವಾ? ನೀವ್ಯಾರು? ನಾನು ಡಾಕ್ಟರ್ ಪ್ರಯಾಗ್ ಅಂತ. ಹೇಳಿ ಸರ್. ನೀವು ಇಂಜಿನಿಯರ್ ತಾನೆ? ಹೌದು, ಹೇಳಿ. ನಾನು ಇಂಜಿನಿಯರ್ ಅಲ್ಲ. ಇಂಜಿನಿಯರಿಂಗ್ ಬಗ್ಗೆ ಮಾತಾಡಿದ್ರೆ ನೀವು ಒಪ್ತೀರಾ? ಒಪ್ತೀನಿ ಸರ್. ದಟ್ ಈಸ್ ನಾನ್ ಸೆನ್ಸ್. ಹೆಂಗ್ ನಾನ್ ಸೆನ್ಸ್ ಆಗುತ್ತೆ? ಐ ನಿಮಗ್ ಆಮ್ ನಾಟ್. ಗೊತ್ತಿದ್ರೆ ನೀವು ಮಾತಾಡ್ಬೋದು. ಆಯ್ತು ಆಯ್ತು, ಟೆಲ್ ಮಿ ದೆನ್ ವಾಟ್ ಇಸ್ ದ ಡೋಸೇಜ್ ಆಫ್ ಸ್ಲಾತ್ ದೇರ್? ನಿಮಗ್ ಗೊತ್ತಿದೆಯಲ್ಲ ಸರ್, ನೀವ್ ಹೇಳಿ. ಈಗ ಅಲ್ಲಲ್ಲ, ಇದೇನಕ್ಕೆ ಅಂತ ನೀವು ನಂಗೆ ಗೊತ್ತಾಗ್ತಿಲ್ಲ. ಆಪಾದನೆ ಮಾಡಿ ನೀವು PCSF ಗೆ ಮೇಲ್ ಮಾಡಿದ್ರಲ್ವಾ? ಅಲ್ಲ, ಆಪಾದನೆ ಏನಿದೆ ಸರ್? ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಿ ಅದಕ್ಕೆ. ಆಪಾದನೆ ಏನಿಲ್ಲ. ಅವತ್ತೇ ನಾನು PCF ಗೆ ಹೇಳಿದೀನಿ, ನಾವು ಡಾರ್ಟ್ ಮಾಡಕ್ ಮುಂಚೆ ಎಲ್ಲದು ವಿಡಿಯೋ ಮಾಡ್ತೀವಿ, ಎಲ್ಲದು ನಾವು ಡಾಕ್ಯುಮೆಂಟ್ ಮಾಡಿರ್ತೀವಿ. ಸರ್, ಆಯ್ತಾ? ಅಷ್ಟ್ ಮಾಡಿದ್ರೆ ಮುಗೀತಲ್ಲ ಸರ್. ಅದನ್ನ ಈಗ ನೀವ್ ನಿಮ್ ಹೆಂಗ್ ನಿಮ್ ಸರ್, ನಿಮ್ ರೆಕಾರ್ಡ್ಸ್ ಸರ್, ಈಗ ನನ್ ಡೌಟ್ ಬಂದಿದೆ, ಯಾರನ್ನ ಕೇಳ್ಬೇಕು ನಾನು? ನೀವು ಅನುಮಾನ ಪಡಿ ಓಡೋಸೋದಂತ ಅಸಟ್ವಾಗಿ ಹೇಳ್ತೀರಾ ನೀವು. ಸರ್, ಅನುಮಾನ ನನ್ನ ಅನುಮಾನನೇ ಅದು. ನಾನ್ ಕ್ವಶನ್ ಏನ್ ಮಾಡಿದೀನಿ, ಸೂಕ್ತವಾಗಿ ಇದ್ರ ಬಗ್ಗೆ ತನಿಖೆ ಮಾಡಿ ಒಂದ್ ನಿಮಿಷ ಕ್ರಮ ಜರುಗಿಸಿ ಅಂತ ಹೇಳಿದೀನಿ. ಅದ್ರಲ್ಲಿ ಏನಿದೆ? ಒಂದ್ ನಿಮಿಷ ಹೇಳ್ತೀನಿ ಇಲ್ಲಿ. ಒಂದ್ ನಿಮಿಷ ಓದ್ಬಿಡ್ತೀನಿ. ಇದೇನ್ ಗೊತ್ತಾ? ಹಾ. ಮಾನ್ಯರೇ, ಮೇಲೆ ಉಲ್ಲೇಖಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿ ಕರಡಿ ಸಾವಿಗೆ ಕಾರಣರಾಗಿದ್ದು, ಕರಡಿ ಹಿಡಿಯಲು ಬೋನ್ ಬಳಸದೆ ಅವೈಜ್ಞಾನಿಕವಾಗಿ ಹೆಚ್ಚಿನ ಡೋಸೇಜ್ ಅರವಳಿಕೆ ಮದ್ದು ನೀಡಿರುವುದು ಕರಡಿ ಸಾವಿಗೆ ಕಾರಣರಾಗಿದ್ದಾರೆ. ಹೌದು. ಫಾರೆನ್ಸಿಕ್ ಎಕ್ಸ್ಪರ್ಟ್ ನೀವು? ಸರ್, ನೀವು ಫಾರೆನ್ಸಿಕ್ ಎಕ್ಸ್ಪರ್ಟ್ ಸರ್? ಐ ಆಮ್ ಸರ್ಟಿಫೈಡ್ ಫಾರೆನ್ಸಿಕ್ ಎಕ್ಸ್ಪರ್ಟ್. ಓಕೆ, ಆಯ್ತು ಸರ್. ನಿಮ್ದು ಏನಿದೆ ನೀವು ಅದನ್ನ ಡಿಪಾರ್ಟ್ಮೆಂಟ್ ವರದಿ ಕೊಡಿ. ಡಿಪಾರ್ಟ್ಮೆಂಟ್ ನನ್ಗೆ ಹೇಳುತ್ತೆ. ಡಿಪಾರ್ಟ್ಮೆಂಟ್ ಅಲ್ಲ, ಅಲ್ಲಿ ಕೇಸ್ ಕ್ಲೋಸ್ ಆಗುತ್ತಲ್ಲ ಸರ್? ಇಲ್ಲ, ಐ ಆಮ್ ಸೂಯಿಂಗ್ ಇನ್ ದ ಕೋರ್ಟ್. ಖಂಡಿತ ಮಾಡಿ, ಅದ್ರಲ್ಲಿ ಏನಿದೆ ಮಾಡಕ್ ಸರ್? ನನ್ಗೆ ಹೇಳೋ ಅವಶ್ಯಕತೆನೇ ಇಲ್ಲ ಸರ್. ನಾನ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಸಿಗುತ್ತೆ ಸರ್. ಯು ಕ್ಯಾನ್ ಗೋ ಥ್ರೂ ದ ಮೇಲ್. ನೀವು ನನ್ಗೆ ಅದೇನೋ ನೋಟಿಸ್ ಕೊಡ್ಬೋದು, ನಾನು ಆನ್ಸರ್ ಮಾಡ್ತೀನಿ. ನನ್ಗೆ ಯಾಕೆ ಫೋನ್ ಮಾಡಿ ಹೇಳ್ತಾ ಇದ್ದೀರಾ? ಥ್ರೆಟ್ ಮಾಡ್ತಿದ್ದೀರಾ? ಸರ್, ನಾನು ಥ್ರೆಟ್ ಮಾಡ್ತಾ ಇಲ್ಲ. ಐ ಆಮ್ ಜಸ್ಟ್ ಟೆಲ್ಲಿಂಗ್, ನಿಮ್ಮ ಒಬ್ರಿಂದ ಇಲಾಖೆಲಿರುವ ಡಾಕ್ಟರ್ಸ್ ಇದೆ 6 ಜನ. ಸರ್, ಕಳೆದ ಒಂದು 15 ದಿನದಲ್ಲಿ ನೀವು ರಾಮನಗರ ಹತ್ರ ಕರಡಿ ಸಾವು ಆಗುತ್ತೆ, ಗೊತ್ತಲ್ವಾ ಸರ್ ನಿಮ್ಗೆ? ಸರ್, ನಾನೇ ಸರ್ PA ಮಾಡಿದ್ದು. ಹೌದಾ? ಕೊರಟಗೆರೆನಲ್ಲಿ ಕರಡಿ ಸಾವು ಆಗುತ್ತೆ ಸರ್. ಸತ್ತಂತ ಕರಡಿ, ತಡೀರಿ ಸರ್, ಸತ್ತಂತ ಕರಡಿಗಳು ಎಲ್ಲವೂನು ರೇಬಿಸ್ ಇಂದಾನೆ ಸತ್ತಾಗ್ತಾವ. ಹಂಗಾದ್ರೆ ಅದನ್ನ ನಾನು ಹೇಳ್ತಾ ಇಲ್ಲಪ್ಪ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋದಕ್ಕೂ ಮುಂಚೆ ಹೆಂಗ್ ಅನೌನ್ಸ್ ಮಾಡ್ತೀರಾ ನೀವು ರೇಬಿಸ್ ಇದೆ ಅಂತ? ನಾವೆಲ್ಲ ಮಾಡಿದೀವಿ. ನೀವು ಸುದ್ದಿ ಮೀಡಿಯಾದಲ್ಲಿ ಅಲ್ಲಿ ಕರಡಿ ಸತ್ತಂತ 1 hour ಅಲ್ಲಿ ನ್ಯೂಸ್ ಆಗುತ್ತೆ. ಕರಡಿಗೆ ಹುಚ್ಚಿ ಹಿಡ್ದಿದ್ದೆ ಅಂತ ಹೇಳ್ಬಿಟ್ಟು ಯಾರು ವೈದ್ಯರು ಪ್ರಮಾಣ ಮಾಡಿದ್ದಾರೆ ಅಂತ ಹೆಂಗ್ ಹೇಳಿದ್ರಿ ನೀವು? ಒಂದ್ ನಿಮಿಷ. ಯಾವ ವೈದ್ಯ ಕಳಿಸ್ಲಾ? ನಾನು ಲಿಂಕ್ ಕಳಿಸ್ಲಾ? ನಾನು ಯಾವ ಚಾನಲ್ ಅಲ್ಲಿ ಬಂದಿದೆ ಅಂತ ಲಿಂಕ್ ಕಳಿಸ್ಲಾ ನಾನು? ಮೀಡಿಯಾ ಈಸ್ ನಾಟ್ ಎ ಅಫಿಷಿಯಲ್ ಸೋರ್ಸ್. ದೆನ್ ಆಲ್ಸೋ ಸೋಷಿಯಲ್ ಮೀಡಿಯಾ ಆಲ್ಸೋ ಇಸ್ ಎ ನಾಟ್ ಎ ಅಫಿಷಿಯಲ್ ಸೋರ್ಸ್ ಸರ್. ಅದು ನಮ್ಮ ವೈಯಕ್ತಿಕ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಇರುವಂತ ಪ್ಲಾಟ್ಫಾರ್ಮ್. ಒಂದ್ ನಿಮಿಷ, ವೈಯಕ್ತಿಕ ಅಭಿಪ್ರಾಯ. ನಾನು ಅದಕ್ಕೇನೆ ಅಥೆಂಟಿಕ್ ಆಗಿ ಡಿಪಾರ್ಟ್ಮೆಂಟ್ ಯಾಕೆ ಮೇಲ್ ಮಾಡಿದೀನಿ ಅಂದ್ರೆ, ಕನ್ಸರ್ನ್ ನಾನು ಈಶ್ವರ್ ಖಂಡ್ರೆ ಸಾಹೇಬ್ರ ಹತ್ರನು ಮಾತಾಡಿ ಅವ್ರು ನನಗೆ ಮೇಲ್ ಕಳ್ಸಿ ಅಂದ್ಮೇಲೆ ಕಳ್ಸಿರೋದ್ ನಾನು. ಆಯ್ತು ಸರ್, ನಾನು ಈಶ್ವರ್ ಖಂಡ್ರೆ ಸಾಹೇಬ್ರಿಗೆ ಮಾತಾಡ್ತೀನಿ. ಮಾತಾಡಿ. ಈ ತರ ಪ್ರತಿಯೊಬ್ಬರಿಗೂ ನಾವು ತನಿಖೆ ಮಾಡ್ತಾ ಹೋದ್ರೆ ಸರ್ ಇರೋದೇ ಸರ್, ನೀವ್ ಹಂಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇರೋ ಪ್ರತಿಯೊಬ್ಬರಿಗೂ ನೀವ್ ಹಂಗಾದ್ರೆ ಫೋನ್ ಮಾಡ್ಕೊಂತ ಹೋಗ್ತೀರಾ? ನಿಮ್ಮಿಂದ ಶುರುವಾಗಿದ್ದು. ನನ್ನಿಂದ ಯಾಕೆ ಸರ್ ಶುರು ಆಗುತ್ತೆ? ಸರ್, ನಾನೊಬ್ಬ ಸಿಟಿಜನ್, ಕೊರಟಗೆರೆಯಲ್ಲಿ ಇದ್ದೀನಿ. ನಮ್ದು ಇಲ್ಲಿ ಕರಡಿಧಾಮ ಇದೆ. ಕರಡಿಧಾಮದಿಂದ ನಾವು ಇಷ್ಟು ವರ್ಷನು ನಾವು ನೋಡ್ತಾ ಇದೀವಿ ವರ್ಷಕ್ಕೆ ಎಷ್ಟು ಕರಡಿಗಳಿಂದ ಅಟ್ಯಾಕ್ಸ್ ಆಗುತ್ತೆ ಅಂತ. ಯಾಕಿಲ್ಲ? ಯಾಕೆ ಇಲ್ಲ? ತಿಮ್ಲಾಪುರ ಫಾರೆಸ್ಟ್ ಕರಡಿಧಾಮ ಅಲ್ವಾ? ಹಂಗಾದ್ರೆ ನೋಟಿಫೈ ಮಾಡಿದಾರೆ ಸರ್? ಯಾಕೆ ನೋಟಿಫೈ ಮಾಡಿಲ್ಲ? ಯು ಕ್ಯಾನ್ ಗೂಗಲ್ ಸರ್ಚ್ ಮಾಡಿ ನೀವು. ಸರ್, ಗೂಗಲ್ ಅಲ್ಲ, ನನಗೆ ಸರ್, ಗೌರ್ಮೆಂಟ್ ಅಫಿಷಿಯಲ್ ಆಗಿ ಕೊಟ್ಟಿರೋಂತ ರಾಜಪತ್ರ ಇದೆ, ಸೆಂಟ್ರಲ್ ಗವರ್ಮೆಂಟ್ ಇಂದ ಅನೌನ್ಸ್ ಮಾಡಿರೋದು. ಕಳ್ಸ್ಕೊಡ್ಲಾ ನಾನು ನಿಮ್ಗೆ? ದಯವಿಟ್ಟು ಕಳಿಸಿ. ನೀವು ನನಗೆ ಕೋರ್ಟಿಗೆ ಕರಿತೀನಿ ಅಂತ ಹೇಳಿದ್ರಲ್ಲ, ಕೋರ್ಟಿಗೆ ಹೋಗಿ ನಾನು ಸಬ್ಮಿಟ್ ಮಾಡ್ತೀನಿ. ನಾನು ಸಬ್ಮಿಟ್ ಮಾಡ್ತೀನಿ ಸರ್. ಐ ಹ್ಯಾವ್ ಎ ಪ್ರೂಫ್. ಸರ್, ದಯವಿಟ್ಟು ಕರೀ. ನನಗೆ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ನೀವು ಥ್ರೆಟ್ ಮಾಡ್ತಿದ್ದೀರಾ ಸರ್. ನೀವು ನನ್ಗೆ ರೆಕಾರ್ಡ್ ಮಾಡ್ಕೊಳ್ಳಿ. ಎದುರಿಸ್ತಾ ಇದ್ದೀರಾ? ನೀವು ರೆಕಾರ್ಡ್ ಮಾಡ್ಕೊಳ್ಳಿ. ಯು ರೆಕಾರ್ಡ್ ಇಟ್. ಐ ಡೋಂಟ್ ಹ್ಯಾವ್ ಇಶ್ಯೂ. ಸರ್, ಒಂದ್ ಹೇಳ್ತೀನಿ, ನಾನೊಬ್ಬ ಸಿಟಿಜನ್ ಆಗಿ ಕ್ವಶನ್ ಮಾಡೋ ಅಂತ ನನ್ ರೈಟ್ಸ್ ಇದೆ. ಸರ್, ನೀವು ಕ್ವಶನ್ ಮಾಡಿ. ನೋ ಒನ್ ಸರ್, ಭಾರತದ ಸಂವಿಧಾನದಲ್ಲಿ ಆಯ್ತಾ ಮಾತಾಡೋದಕ್ಕೆ ಅವಕಾಶ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫ್ರೀಡಮ್ ಟು ಸ್ಪೀಚ್ ಅಂತ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಸೋಷಿಯಲ್ ಮೀಡಿಯಾಗೂ ಅಪ್ಲೈ ಆಗುತ್ತೆ ಸರ್. ನೀವ್ ಹಂಗಾದ್ರೆ ಆಸ್ ಎ ಗವರ್ಮೆಂಟ್ ಎಂಪ್ಲಾಯಿ ಈ ದೇಶದಲ್ಲಿ ಬರುವಂತ ಒಬ್ಬ ಸಿನಿಮಾ ಆರ್ಟಿಸ್ಟ್ ನ ನೀವು ಕ್ರಿಟಿಸೈಸ್ ಮಾಡ್ತೀರಾ? ಒಬ್ರು MP ನ ನೀವು ಕ್ರಿಟಿಸೈಸ್ ಮಾಡ್ತೀರಾ? ಒಂದು ಸಿನಿಮಾನ ನೀವು ಟ್ರೋಲ್ ಮಾಡ್ತೀರಾ? ವೈಯಕ್ತಿಕವಾಗಿ ಒಂದ್ ಪಾರ್ಟಿನ ನೀವು
ಪ್ರಿಪೇರ್ಡ್ ಆಗಿ ಪಾರ್ಟಿ ಬಗ್ಗೆ ಪ್ರಮೋಟ್ ಮಾಡ್ತೀರಾ? ಮಾಡ್ತೀನಿ ಹೆಂಗ್ ಮಾಡ್ತೀರಾ ನೀವು ಗೌರ್ಮೆಂಟ್ ಎಂಪ್ಲಾಯ ಅಥವಾ ಪೇಯ್ಡ್ ಪರ್ಸನ್ ನೀವು? ಸರ್. ನಾನು ಗೌರ್ಮೆಂಟ್ ಎಂಪ್ಲಾಯ್ ಆಗಿ ಎಲ್ಲಿ ನಿಮ್ ಸೋಷಿಯಲ್ ಮೀಡಿಯಾ ನಾವ್ ನೋಡಿಲ್ಲ ಅಂತನಾ? ನಮಗ್ ನಿಮ್ ಬಗ್ಗೆ ನಾಲೆಡ್ಜ್ ಇಲ್ಲ ಅಂತನಾ? ಸರ್ ಯಾರಿಲ್ಲ ಅಂತ ಹೇಳ್ತಾರೆ. ಮತ್ತೆ ಈಗ ನಿಮ್ಮ ಪಾಯಿಂಟ್ ಇರೋದು ನನ್ನ ಪಾಯಿಂಟ್ ಇರೋದು ಸರ್, ನಾನು ಈಗ್ಲೂ ಹೇಳ್ತೀನಿ, ನಿಮ್ಮ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನನ್ಗೆ ಸಪೋರ್ಟಿವ್ ಅಲ್ಲ, ಇನ್ನೊಬ್ರಿಂದ ಮಾಡ್ಲಿ ಅದು. ನಾನ್ ಪೋಸ್ಟ್ ಮಾರ್ಟಮ್ ಮಾಡಿಲ್ವಲ್ಲ. ನೀವೇ ಹೇಳಿದ್ರಲ್ಲ PM ಮಾಡಿದ್ ನಾನೇ ಅಂತ. ನಾನು ಮಾಡಿದ್ದು ಅದು ಚನ್ನಪಟ್ಟಣದ್ದು, ನಾಟ್ ಕೋರ್ಟ್ಗೆ ಇದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದೀರಾ ಈಗ? ಕೋರ್ಟಿಗೆ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದೀನಿ? ಕೋರ್ಟಿಗೆರೆಯಲ್ಲಿ ಡಾಟ್ ಮಾಡಿದ್ ನಾನು. ಸರಿ ಆಯ್ತು ಸರ್. ನೀವೀಗ ನಾನು ಒಂದ್ ಹೇಳ್ತೀನಿ ಸರ್. ಸರ್ ಒಂದ್ ನಿಮಿಷ ಸರ್. ನೀವು ಡಾಟ್ ಮಾಡಿದಿರಲ್ವಾ ಸರ್, ಅದು ಎಕ್ಸಾಕ್ಟ್ ಡೋಸೇಜ್ ಅಲ್ಲಿ ಇತ್ತು ಅಂದ್ರೆ ಮುಗೀತಲ್ವಾ ಸರ್? ಕಾನ್ಫ್ಲಿಕ್ಟೇ ಇಲ್ಲ. ನೀವ್ ಅದೊಂದು ಇಲಾಖೆಗೆ ರಿಪೋರ್ಟ್ ಕೊಡ್ತೀರಾ, ಇಲಾಖೆ ನನ್ಗೆ ಹೇಳುತ್ತೆ ಇಲ್ಲ ಪಂಚಾಯತ್ ನಿಂಗಿದೆ, ಮುಗೀತ ಅಷ್ಟೇ, ಕೇಸ್ ಕ್ಲಿಯರ್ ಅಲ್ಲ. ಇಷ್ಟೊತ್ತಿಗೆ ಯಾಕೆ ಫೋನ್ ಮಾಡ್ಬೇಕು ನನ್ಗೆ? ಯಾಕಂದ್ರೆ ಈಗ ನಿಮ್ಮ ಇಮೇಲ್ ಕಾಪಿ ನನಗೆ ಈಗ ಸಿಕ್ತು. ಆಯ್ತು ಸರ್, ತಗೊಳ್ಳಿ ಸರ್, ತಪ್ಪೇನಿದೆ ಸರ್? ಹಂಗಾದ್ರೆ ನಾನು ಯಾವ್ದ್ರ ಬಗ್ಗೆ ಕಂಪ್ಲೇಂಟ್ ಕೊಡ್ಬಾರ್ದು ಹಂಗಾದ್ರೆ? ಸರ್ ಯು ಆರ್ ಫ್ರೀ ಟು ಗಿವ್ ಕಂಪ್ಲೇಂಟ್. ಹಾ ಮತ್ತೆ ನನ್ನ ಕೋರ್ಟಿಗೆ ಕರಿತೀನಿ ಅಂದ್ರೆ ಕರೀರಿ ಸರ್. ಕೋರ್ಟ್ ಏನ್ ಹೇಳುತ್ತೆ? ಏನ್ ಹೇಳುತ್ತೆ ಸರ್? ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ್ 76-78 ವರ್ಷ ಆಗ್ತಾ ಬಂತು ಸರ್. ನಾನ್ ಹಂಗಾದ್ರೆ ನನ್ನ ಫ್ರೀಡಮ್ ಆಫ್ ಸ್ಪೀಚ್ ಅಲ್ಲಿ ನಾನ್ ಮಾತಾಡೋದಕ್ಕೆ ಅವಶ್ಯಕತೆನೇ ಇಲ್ವಾ? ಹಂಗಾದ್ರೆ ಎಲ್ಲ ನೀವೇ ಡಿಸೈಡ್ ಮಾಡ್ತೀರಾ ಹಂಗಾದ್ರೆ? ಯು ಆರ್ ದ ಗವರ್ಮೆಂಟ್, ಯು ಆರ್ ದ ಗವರ್ನರ್, ಯು ಆರ್ ದ ಸುಪ್ರೀಂ. ಐ ಆಮ್ ನಾಟ್ ಸುಪ್ರೀಂ. ಮತ್ತೆ ಯು ಆರ್ ಎ ಗವರ್ಮೆಂಟ್ ಸರ್ವೆಂಟ್ ಸರ್. ಯು ಆರ್ ಆನ್ಸರಬಲ್ ಟು ಎವ್ರಿ ಸಿಟಿಜನ್ ಇನ್ ಇಂಡಿಯಾ. ನೋ ಐ ಆಮ್ ಆನ್ಸರಬಲ್ ಟು ದ ಗವರ್ನಮೆಂಟ್. ನೋ ಸರ್, ನಿಮಗೆ ಸಂಬಳ ಕೊಡ್ತಾ ಇರೋದು ಸಿಟಿಜನ್ ದುಡ್ಡಲ್ಲಿ. ನಾವು ಕಟ್ತಾ ಇರೋಂತ ಟ್ಯಾಕ್ಸ್ ಅಲ್ಲಿ. ಅದ್ ನೆನ್ಪಿರ್ಲಿ ನಿಮ್ಗೆ. ಟ್ಯಾಕ್ಸ್ 2 crore per year. 2 crore ಅಲ್ವಾ? ನಾನು 20% ಆಫ್ ಮೈ ಇನ್ಕಮ್ ಇಸ್ ಗೋಯಿಂಗ್ ಆಸ್ ಟ್ಯಾಕ್ಸ್ ಅದರ್ ಸೋರ್ಸ್. ನಾನು ಟ್ಯಾಕ್ಸ್ ಪೇಯರ್ ಸರ್. ನೋಡಿ, ಟ್ಯಾಕ್ಸ್ ಪೇಯರ್ ಆಗಿದ್ರು ನಿಮಗ್ ಸಂಬಳ ಕೊಡ್ತಾ ಇರೋ ಸರ್ಕಾರ ಅಂದ್ರೆ ಟ್ಯಾಕ್ಸ್ ಕಟ್ತಾ ಇರೋ ದುಡ್ಡಲ್ಲೇನೆ ಸರ್. ಸಿಟಿಜನ್ ಟ್ಯಾಕ್ಸ್ ಕಟ್ತಾ ಇರೋಂತ ದುಡ್ಡಲ್ಲೇನೆ ಕಟ್ತಾ ಇರೋದು. ಈವನ್ ಐ ಆಮ್ ಪೇಯಿಂಗ್ ಟ್ಯಾಕ್ಸ್. ಮಾಡಿ ಮಾಡದ್ಮೇಲೆ ಮತ್ತೆ ಪ್ರಶ್ನೆ ಮಾಡಬಾರ್ದು ಅಂತ ಹೆಂಗ್ ಹೇಳ್ತೀರಾ ನೀವು? ನಾನು ನಿಮ್ಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ನಿಮ್ಗೆ ಇಲಾಖೆ ಹೇಳಿದ್ಯಾ? ಯಾರಾದ್ರೂ ಒಬ್ಬ ಸಿಟಿಜನ್ ಕಂಪ್ಲೇಂಟ್ ಕೊಟ್ರೆ ಅವರಿಗೆಲ್ಲ ಫೋನ್ ಮಾಡಿ ಥ್ರೆಟ್ ಮಾಡು ಅಂತ ಇಲಾಖೆ ಹೇಳಿದ್ಯಾ ನಿಮ್ಗೆ? ಈಶ್ವರ್ ಖಂಡ್ರೆ ಅವ್ರು ಹೇಳಿದಾರ? PCCF ಅವ್ರು ಹೇಳಿದಾರ? ನಾನು ಐ ಆಮ್ ಎಕ್ಸೈಸ್. ಯಾರು ಹೇಳಿದಾರೆ ನಿಮ್ಗೆ? ನಾನು ಡ್ರೋನ್ ಪ್ರತಾಪ್ಗೆ 10 ಕೋಟಿ ಮಾಡಿ ಚೆಕ್ ಮಾಡ್ಕೊಳ್ಳಿ. ಏನ ದ್ರೋಣ್ ಪ್ರತಾಪ್ಗೆ 10 ಕೋಟಿ ಮಾಡಿದೀನಿ, ಚೆಕ್ ಮಾಡ್ಕೊಳ್ಳಿ ಸರ್. ಅವನು ದ್ರೋಣ್ ಪ್ರತಾಪ್ ಸರ್, ಚೇತನ್ ದಾಸರಳ್ಳಿ ಅಲ್ಲ. ನೀವು ಚೇತನ್ ದಾಸರಳ್ಳಿ ಆಗ್ರಿ, ಯಾವ ಆಯ್ತಾ? ಏನ್ ಮಾಡ್ತೀರಾ? ಏನ್ ಥ್ರೆಟ್ ಮಾಡ್ತೀರಾ? ದ್ರೋಣ್ ಪ್ರತಾಪ್ 10 ಕೋಟಿ ಮಾಡಿದೆ ಅಂತ ನನ್ಗೆ ಹೆದರ್ಸ್ತೀರಾ ನೀವು? ನಾನು ಎದುರ್ತಾ ಇಲ್ಲ, ಮಾಡಿ ತೋರಿಸ್ತೀನಿ. ಮಾಡಿ ತೋರಿಸ್ತೀನಿ. ನಿಮ್ಮ ಮಾಡಿ ಸಾಹೇಬ್ರೆ, ಮಾಡಿ. ನೀವೊಬ್ರೇ ಅಲ್ಲ, ದೇಶಭಕ್ತರು, ನಾವು ದೇಶಭಕ್ತರೇ. ಮಾಡಿ ಸರ್. ಗೌರ್ಮೆಂಟ್ ಸರ್ವೆಂಟ್ಗೆ ಮಾಡೋ ಕೆಲಸದಲ್ಲಿ ಸರ್ ದೇಶಭಕ್ತಿಗೂ ಗೌರ್ಮೆಂಟ್ ಸರ್ವೆಂಟ್ಸ್ಗೂ ಸರ್, ಈ ದೇಶದಲ್ಲಿರೋಂತ ಎಲ್ಲಾ ಗೌರ್ಮೆಂಟ್ ಸರ್ವೆಂಟ್ಸ್ ದೇಶಭಕ್ತರಾಗಿದ್ದಿದ್ರೆ ಯಾರಾದ್ರೂ ಒಬ್ಬ ಸಾಮಾನ್ಯ ಪ್ರಶ್ನೆ ಮಾಡಿದಾಗ ವ್ಯವಧಾನದಿಂದ ಆನ್ಸರ್ ಮಾಡೋರು, ಸರ್. ಇಮೇಲ್ ನೋಡ್ಮೇಲೆ ಆನ್ಸರ್ ಮಾಡ್ತಿದ್ರು. ನೀವು ಪ್ರಶ್ನೆ ಹಾಕಿದ್ರೆ ಪರವಾಗಿಲ್ಲ, ಪ್ರಶ್ನೆ ಹಾಕಿದ್ರೆ ಅನುಮಾನ ವಹಿಸಿದ್ರೆ ನಂಗೆ ತೊಂದರೆ ಇಲ್ಲ. ನೀವು ಅಸೆಟ್ ಹೇಳ್ತಾ ಇದ್ದೀರಾ ಓಟ್ ಆಗಿದೆ ಅಂತ. ಸರ್ ನಾನ್ ನೋಡಿ ಸರ್, ಇದರಲ್ಲಿ ಕೇಳಿಸ್ಕೊಳ್ಳಿ ಸರ್. ಇದರಲ್ಲಿ ನಮ್ಮ ರೇಂಜ್ ಆಫೀಸರ್ ಇದಾರೆ, ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಇದಾರೆ, ನಮ್ಮ ತುಮಕೂರಿನ ಪಶುವೈದ್ಯಕೀಯ ಇಲಾಖೆನವ್ರು ಇದಾರೆ. ಅವ್ರನ್ನೆಲ್ಲ ಮೆನ್ಷನ್ ಮಾಡಿದೀನಿ. ನಿಮ್ ಹೆಸರು ನಾನೇನಾದ್ರು ವೈಯಕ್ತಿಕವಾಗಿ ಮೆನ್ಷನ್ ಮಾಡಿದೀನಿ? ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ. ಮೆನ್ಷನ್ ಮಾಡಿದೀನ ನಾನು ಅದನ್ನ? ಅಲ್ಲ ಸರ್, ನೀವು ಫಸ್ಟ್ ಆಫ್ ಆಲ್ ಕಾನೂನು ಓದ್ಕೊಂಡಿಲ್ಲ. ನೀವು ನಿಮ್ಮ ಫಾದರ್ ಸುಪ್ರೀಂ ಕೋರ್ಟ್ ಲಾಯರ್, ಕಾನೂನು ಓದ್ಕೊಳ್ಳಿ ಸರ್. ಇರ್ಲಿ ಬಿಡಿ ಸರ್. ಸರ್ ಅಂಬೇಡ್ಕರ್ ಅವ್ರ ತಂದೆ ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ರ ಸರ್? ನರೇಂದ್ರ ಮೋದಿ ಅವ್ರ ತಂದೆ ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ರ ಸರ್? ಸಿದ್ದರಾಮಯ್ಯ ಅವ್ರ ತಂದೆ ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ರ ಸರ್? ನಿಮ್ಮ ಈಶ್ವರ್ ಖಂಡ್ರೆ ಅವ್ರ ತಂದೆ ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ರ ಸರ್? ಹೇಳಿ, ಯಾರು ಸುಪ್ರೀಂ ಕೋರ್ಟ್ ಲಾಯರ್ ಆಗಿದ್ರು? ಪಾಯಿಂಟ್ ಅಲ್ಲ, ಕಾನೂನು. ಈಗ ನಿಮ್ಮ ಮಗ ಹಂಗಾದ್ರೆ ವೆಟರ್ನರಿ ಡಾಕ್ಟರ್ ಆಗ್ತಾರಾ? ಇಲ್ಲ ನಿಮ್ ಮಗಳು ವೆಟರ್ನರಿ ಡಾಕ್ಟರ್ ಆಗ್ತಾರ ಹಂಗಾದ್ರೆ? ಒಂದು ನಿಮಿಷ ಸರ್, ಈ ದೇಶದಲ್ಲಿ ಒಬ್ಬ ಅಜ್ಞಾನಿ ವಿದ್ಯೆನೆ ಬರ್ದಿದ್ದಂತ ಹೆಬ್ಬೆಟ್ಟು ಒತ್ತಿರೋಂತ ಮಕ್ಳುಗಳನ್ನು ಸೈಂಟಿಸ್ಟ್ ಗಳಾಗಿದ್ದಾರೆ ಸರ್. ಅದಕ್ಕೆ ಕಾನೂನು ಬೇಕು ಅಂತ ಏನಿಲ್ಲ. ನನ್ಗೆಲ್ಲ ಕಾನೂನೇ ಬೇಕು ಅನ್ನಂಗಿದ್ರೆ ನಿಮ್ಗೆ ಹಂಗಾದ್ರೆ ಭಗತ್ ಸಿಂಗ್ ಅವ್ರ ತಂದೆ ಹಂಗಾದ್ರೆ ಫ್ರೀಡಮ್ ಫೈಟರ್ ಆಗಿದ್ರಾ? ಐ ಥಿಂಕ್ ಸುಭಾಷ್ ಚಂದ್ರ ಬೋಸ್ ಅವ್ರ ತಂದೆ ಫ್ರೀಡಮ್ ಫೈಟರ್ ಆಗಿದ್ರಾ? ಸರ್, ಯು ಆರ್ ದ ಇಡಿಯಟ್ ಆಫ್ ಹೈಯೆಸ್ಟ್ ಆರ್ಡರ್. ಯಾಕಂದ್ರೆ ಕಾನೂನಲ್ಲಿ ಸಿಂಪಲ್ ಈಗ ಇಡಿಯಟ್ ಅನ್ನೋ ಪದ ಇದೆಯಲ್ಲ, ಇದು ನಾನ್ ಬಳಸಿಲ್ಲ, ನೀವು ಬಳಸಿದಿರಾ? ನಾನೇ ಬಳಸಿನಿ. ಯು ಆರ್ ಇಡಿಯಟ್ ಬಿಕಾಸ್ ಯು ಆರ್ ಮೆನ್ಷನಿಂಗ್ ಸಮಥಿಂಗ್ ನಾಟ್ ಅ ಫ್ಯಾಕ್ಟ್. ಕರೆಕ್ಟ್. ಇಟ್ಕೊಂಡು ಇಡಿಯಟ್ ಮುಟ್ಟಾರೆ ಅಂತಾರೆ. ಈ ರೆಕಾರ್ಡಿಂಗ್ ಇಟ್ಕೊಳ್ಳಿ, ಕೋರ್ಟ್ ಇದನ್ನ ಕೇಳುತ್ತೆ.
ದಯವಿಟ್ಟು ಇಟ್ಕೊಳ್ಳಿ. ಕೋರ್ಟ್ ಇದನ್ನು ಕೇಳುತ್ತೆ, ಐ ಆಮ್ ರೆಕಾರ್ಡಿಂಗ್ ಇಟ್. ಕೋರ್ಟ್ ಇದನ್ನು ಕೇಳುತ್ತೆ ಸರ್. ನಿಮ್ ತಂದೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಆಗಿದ ತಕ್ಷಣನೇ ನೀವು ಫೋನ್ ಮಾಡ್ಬಿಟ್ಟು ರಾತ್ರಿ 10 ಗಂಟೆಗೆ ನನ್ನ ಪರ್ಸನಲ್ ಆಗಿ ನಿಮ್ ಹೆಸರನ್ನ ಅಲ್ಲೇನ್ ಮಾಡಿಲ್ಲ, ನಿಮ್ ಫೋನ್ ನಂಬರ್ ನನ್ಗೇನಿಲ್ಲ, ನಾನೇ ನಿಮ್ ಮನೆ ಹತ್ರ ಬಂದಿಲ್ಲ ಆಯ್ತಾ. ನಾನು ಇಲಾಖೆಗೆ ಕ್ವಶನ್ ಮಾಡಿದೀನಿ. ಕ್ವಶನ್ ಮಾಡತ್ತಪ್ಪ, ಓವರ್ ಡೋಸ್ ಮಾಡಿದ ಯಾರು? ನೀವೇ ಮಾಡಿರೋದು. ಎಕ್ಸಾಕ್ಟ್ಲಿ ರೈಟ್. ನಿಮ್ಮ ಆರೋಪ ಇದೆಯಲ್ಲ, ಆರೋಪ ಆದ್ರೆ ಪರವಾಗಿಲ್ಲ. ನೀವು ಯು ಹಾವ್ ಮೇಡ್ ಇಟ್ ಅಸರ್ಟಿವ್ ಸ್ಟೇಟ್ಮೆಂಟ್. ಏನ್ ಅಸರ್ಟಿವ್ ಸ್ಟೇಟ್ಮೆಂಟ್? ಯಾವ್ದು? ಹೆಚ್ಚಿನ ನೀವ್ ಹಂಗಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿರೋಂತ ಆರೋಪಗಳಿಗೆಲ್ಲ ನಿಮ್ಗೆ ಹಂಗಾದ್ರೆ ಎಲ್ಲರೂ ಫೋನ್ ಮಾಡ್ತಾರಾ ಅಸರ್ಟಿವ್ ಸ್ಟೇಟ್ಮೆಂಟ್ ಅಂತ? ಏನ್ ಸರ್ ನೀವ್ ಹಂಗಾರೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದಿರಲ್ಲ, ಅದಕ್ಕೆ ಎಲ್ಲರೂ ಫೋನ್ ಮಾಡ್ತಾರಾ ಅಸರ್ಟಿವ್ ಸ್ಟೇಟ್ಮೆಂಟ್ ಅಂತ? ನೀವ್ ಹಂಗಾದ್ರೆ ಫೂಲಿಶ್ನೆಸ್ ಆಗಿ ಮಾತಾಡಿಲ್ವಾ? ನನ್ ಮೇಲೆ ಎನ್ಕ್ವೈರಿನೂ ಆಗಿದೆ, ಎನ್ಕ್ವೈರಿ ಹೊರಗೆ ಬಂದಿನಿ ಸರ್ ನಾನು. ಸರ್ ನಿಮ್ಗೆ ಯಾವ ಎನ್ಕ್ವೈರಿನಾದ್ರೂ ಆಗ್ಲಿ, ಒಂದ್ ಹೇಳ್ತೀನಿ ನೋಡಿ, ಈ ತರದ ವ್ಯಕ್ತಿತ್ವ ಇರೋಂತ ವ್ಯಕ್ತಿಗಳು ದಯಮಾಡಿ ನೀವು ಪಬ್ಲಿಕ್ ಲೈಫ್ ಅಲ್ಲಿ ಪಬ್ಲಿಕ್ ಸರ್ವೆಂಟ್ ಆಗಿ ಇರ್ಬೇಡಿ ಸರ್. ನಾನೇ ಹೇಳ್ತಿರೋದು. ನೀವ್ ಯಾರ್ರಿ ನೀವು? ನೀವ್ಯಾರು ನನ್ಗೆ ಹೇಳೋದಕ್ಕೆ? ನೀವ್ಯಾರ್ರಿ ನನ್ಗೆ ಹೇಳೋದಕ್ಕೆ? ಆಯ್ತಪ್ಪ, ಕೋರ್ಟ್ ನೀವ್ಯಾರು ನನ್ಗೆ ಹೇಳೋದಕ್ಕೆ? ಆಯ್ತು, ವಿಲ್ ಸಿ ಕೋರ್ಟ್ ಇನ್ ದ ಕೋರ್ಟ್. ಅಯ್ಯೋ ಗುರುವೇ, ಬನ್ನಿ ನೋಡೋಣ. ನಿಮ್ಮಂತವ್ರು ನೋಡಿದೀವಪ್ಪ ನಾವು, ಆಯ್ತಾ? ನಿಮ್ಮಂತವ್ರನ್ನೂ ನೋಡಿದೀನಿ ನಾನು. ಆಯ್ತು, ನನ್ ನೋಡಿಲ್ಲ ನೀವು? ನನ್ನನ್ನು ನೋಡಿಲ್ಲ. ನೋಡ್ತೀವಲ್ವಾ? ನೋಡೋಣ. ಲೆಟ್ಸ್ ಸಿ ಇನ್ ದ ಕೋರ್ಟ್. ಆಯ್ತು ಆಯ್ತು, ಲೆಟ್ಸ್ ಸಿ. ಅವಾಗ ಆಯ್ತ್ರಿ. ಯಾವನ್ಗೆ ಎದುರಿಸ್ತಿದ್ದೀರಾ? ಎದುರಿಸ್ತಾ ಇಲ್ಲ, ಎದುರಿಸ್ತಿರೋದೇ ಇದು. ನಾನ್ ಧಮ್ಕಿ ಆಗ್ತಿಲ್ಲಪ್ಪ, ಕೋರ್ಟ್ ಹೇಳ್ತೀನಿ. ಧಮ್ಕಿನೇ ಇದು. ನಮ್ಮಪ್ಪ ಸುಪ್ರೀಂ ಕೋರ್ಟ್ ಲಾಯರು, ನನಗ್ ಕೋರ್ಟ್ ಗೊತ್ತು. ಲೆಟ್ಸ್ ಸಿ ಇನ್ ದ ಕೋರ್ಟ್. ಯಾವ ನೋಡಿಲ್ಲ ಕೋರ್ಟ್ ನ? ಬನ್ನಿ ಮತ್ತೆ. ಯಾರ್ರಿ ನೋಡಿಲ್ಲ? ಬರ್ತೀನ್ರಿ. ಅದೇನ್ ನೋಟಿಸ್ ಕೊಡ್ತೀರಾ ಕೊಡಿ. ನೋಟಿಸ್ ನಾನ್ ಕೊಡಲ್ಲ, ನಮ್ಮ ಲಾಯರ್ ಕೊಡ್ತಾರೆ. ನಾನೇ ಕೊಡ್ತೀನಿ. ಯಾರು ನಿಮ್ ಲಾಯರು? ಏನ್ ನಿಮ್ ಇಲಾಖೆ ಹಂಗಾರ ಇದಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ಯಾ? ಒಬ್ಬ ಕಾಮನ್ ಮ್ಯಾನ್ ಕ್ವಶನ್ ಮಾಡಿದಾಗೆಲ್ಲ ಬಂದ್ಬಿಟ್ಟು ನಿಮ್ ಪರವಾಗಿ ವಕಾಲತ್ ತಕ್ಕದಕ್ಕೆ ನಿಮ್ ಇಲಾಖೆ ಮಾಡ್ತಿದ್ಯಾ? ಬೇಸಿಕ್ ಲಾ ಗೊತ್ತಿಲ್ಲ. ಏನಕ್ ಬೇಕು ಬೇಸಿಕ್ ಲಾ? ಏನಕ್ ಗೊತ್ತಾಗ್ಬೇಕು? ಈ ದೇಶದಲ್ಲಿ ಬದುಕೋದಕ್ಕೆ ಬೇಸಿಕ್ ಲಾ ನೆಸೆಸರಿ ಇದೆಯಾ? ನಿಮಗೆ ಇಲ್ಲ ಕಾಮನ್ ಸೆನ್ಸ್ ನೆಸೆಸರಿ ಇದೆಯಾ? ಸರ್, ಪ್ರಾಣಿಗಳ ಬಗ್ಗೆ ಕ್ವಶನ್ ಮಾಡಿದ್ರೆ ನೀವು ಹರಾಸ್ಮೆಂಟ್ ಅಂತ ತಿಳ್ಕೊಂಡು ನನಗ್ ರಾತ್ರಿ 10 ಗಂಟೆಗೆ ಫೋನ್ ಮಾಡಿ ನನಗೆ ಟಾರ್ಚರ್ ಮಾಡ್ತೀರಾ ನೀವು, ಥ್ರೆಟ್ ಮಾಡ್ತೀರಾ ನೀವು. ನಿಮ್ಗೇನಕ್ಕೆ ಬೇಕು ಬೇಸಿಕ್ ಸೆನ್ಸ್? ರೆಕಾರ್ಡಿಂಗ್ ಇದೆಯಲ್ವಾ, ಇಟ್ಕೊಳ್ಳಿ. ಫೋನ್ ಯಾರು ನಾನ್ ಮಾಡಿದ್ದ ನೀವ್ ಮಾಡಿದ್ದ? ನನಗೆ ಮೇಲ್ದು ಕಾಪಿ ಬಂದಾಗ ನಿಮ್ಮ ನಂಬರ್ ಇತ್ತಲ್ಲಿ. ಮತ್ ಇದ್ದಾಗ ಫೋನ್ ಮಾಡಿ ಯಾವ ತರ ವೆರಿಫೈ ಮಾಡ್ತಾರೆ? ಸರ್ ಹಿಂಗಿದೆ ಆಯ್ತಾ? ನಾನ್ ಡೋಸೇಜ್ ಮಾಡಿದ್ ನಾನೇನೆ, ಓವರ್ ಡೋಸೇಜ್ ಮಾಡಿಲ್ಲ. ನಾನು ಅದಕ್ಕೆ ಸಂಬಂಧಪಟ್ಟಿರೋಂತ ಇಲಾಖೆಗೆ ನಾನು ರಿಪೋರ್ಟ್ ಕೊಟ್ಟಿದ್ದೀನಿ, ಮುಗೀತು. ಅದನ್ನು ನೀವು ನನ್ಗೆ ಹೇಳೋ ಅವಶ್ಯಕತೆ ಇಲ್ಲ ಸರ್. ನೀವು ಇಲಾಖೆಗೆ ರಿಪೋರ್ಟ್ ಕೊಟ್ಟಿದ್ರೆ ಇಲಾಖೆ ನನಗ್ ಕೊಡುತ್ತೆ, ಮುಗೀತು ಸರ್. ಅಲ್ವಾ? ಮುಗೀತಲ್ವಾ? ನಾನೇ ಕೇಳ್ತೀನಿ, ಹೌದು ನನಗ್ ವರದಿ ಬಂದಿದೆ, ನನ್ಗೆ ಈ ತರ ಇಲಾಖೆ ರಿಪ್ಲೈ ಮಾಡಿದೆ, ಧನ್ಯವಾದಗಳು, ಥ್ಯಾಂಕ್ ಯು, ಅಷ್ಟೇ, ಮುಗೀತು. ನೀವು ಅನುಮಾನ ವ್ಯಕ್ತಪಡಿಸಿದ್ರೆ ಯಾರು ಫೋನ್ ಮಾಡಲಿಲ್ಲ. ಯು ಆರ್ ನಾಟ್ ಎ ಬಿಗ್ ಫ್ರೈ ಫಾರ್ ಮೀ ಟು ಲಿಸನ್, ಯು ಆರ್ ಎ ವೆರಿ ಸ್ಮಾಲ್ ಫ್ರೈ ಫಾರ್ ಮೀ ಟು ಟಾಕ್. ದ ಪಾಯಿಂಟ್ ಈಸ್ ಯು ಅಸರ್ಟಿವ್ಲಿ ಟೋಲ್ಡ್ ಓಡಿಸಿಂದ ಸತ್ಯದಿಂದ ಹೇಳಿಲ್ಲ ಅವೈಜ್ಞಾನಿಕವಾಗಿ ಅಂತ. ಸರ್ ಅದು ನನ್ನ ಅನುಮಾನ ಸರ್. ಅನುಮಾನ ನನ್ನ ಅನುಮಾನ ಸರ್ ಬಂದಿಲ್ಲ ಸರ್. ದಿನಕ್ಕೆ 100 ಜನ ಅನುಮಾನ ಪಡ್ತಾರೆ, ಅನುಮಾನ ಕೊಡೋರನ್ನು ಉತ್ತರ ಕೊಡಲ್ಲ. ಯು ಆರ್ ಬಿನ್ ಅಸರ್ಟಿವ್ ಮಾಡಿದ್ದಾರೆ. ನಮ್ಮ ತಂದೆ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂತ ಹೇಳಿದ್ದು, ದ್ರೋಣ್ ಪ್ರತಾಪ್ಗೆ 10 ಕೋಟಿ ರೂಪಾಯಿ ಫೈನ್ ಹಾಕ್ಸಿದೀನಿ ಅಂತ ಹೇಳಿದ್ದು ಅಲ್ಲ. ಡಿಫಾರ್ಮೇಶನ್ ಕೇಸ್ ಹಾಕಿದ್ರಿ, ಬೇಕಾದ್ರೆ ನೋಡ್ಕೊಳ್ಳಿ, ಬೇಕಾದ್ರೆ ಸರ್ ಹಾಕಿ ಸರ್. ನಿಮ್ ಕೆಪಾಸಿಟಿ ಸರ್, ಅದು ನನ್ ಕೆಪಾಸಿಟಿ ಅಲ್ಲ, ಲಾ ಕೆಪಾಸಿಟಿ ಅದು. ನನ್ ಕೆಪಾಸಿಟಿ ಅದನ್ನೇ ಹೇಳ್ತಿರೋದು. ನಾನ್ ನಿಮ್ಮ ಹತ್ರ ಮಾತಾಡ್ತಾ ಇರೋದು ಲಾನೇ ಸರ್. ಈ ದೇಶದಲ್ಲಿ ಸಂವಿಧಾನ ಅನ್ನೋದು ಇರ್ಲಿಲ್ಲ ಅಂದಿದ್ರೆ ನಿಮ್ಮಂತವ್ರು ನಮ್ಮನ್ನ ಮಧ್ಯರಾತ್ರಿನಲ್ಲಿ ಬಟ್ಟೆ ಬಿಚ್ಚಿ ಓಡಿಸ್ತಿದ್ರಿ ನೀವು. ಸಂವಿಧಾನ ಅನ್ನೋದು ಇದ್ದಿದ್ದಕ್ಕೇನೆ ನಾವ್ ಇನ್ನೂ ಬದುಕ್ತಾ ಇದೀವಿ, ಉಸಿರಾಡ್ತಾ ಇದೀವಿ, ಅಟ್ಲೀಸ್ಟ್ ಫೋನ್ ಅಲ್ಲಿ ಮಾತಾಡ್ತಾ ಇದೀವಿ. ಇಲ್ಲ ಅಂದ್ರೆ ಯಾರಿಗೆ ಸುಪಾರಿ ಕೊಟ್ಟು ಓಡಿಸ್ಬಿಡ್ತಿದ್ರ ಇಷ್ಟೊತ್ತಿಗೆ? ನಮ್ ವಿರುದ್ಧವಾಗಿ ಈ ತರ ಮಾತಾಡಿದಾನೆ ಅಂತ. ಆ ತರದ ಪೆಕ್ಯುಲರ್ ಮೈಂಡ್ ಸೆಟ್ ಇರೋರು ನೀವು ಸರ್. ನೀವೊಂದು ದೊಡ್ಡ ಸೈಕಾಲಜಿನೇ ಆಗ್ಬೇಕಾ? ನಿಮ್ ಹತ್ರ 10 ನಿಮಿಷ ಮಾತಾಡಿದ್ರೆ ಸಾಕು ಸರ್, ನಿಮ್ ಮೈಂಡ್ ಸೆಟ್ ಏನು ಅಂತ ಹೇಳ್ಬೋದು. ಸೈಕಾಲಜಿಸ್ಟ್ ಆಗ್ಬೇಕಾಗಿಲ್ಲ. ಪ್ರೊಪಾಗಂಡಾ ಪೆಡ್ಲರ್ ಇದಾರಲ್ಲ, ಫೇಕ್ ಪ್ರೊಪಾಗಂಡಾ ಇದ್ಮೇಲೆ ನಿಮ್ ತರದ ಒರಿಜಿನಲ್ ಡಾಕ್ಟರ್ಸ್ಗಳು ತಲೆ ಕೆಡಿಸ್ಕೋಬಾರ್ದು ಸರ್. ನಾನು ಹೇಳ್ತೀನಿ, ತುಂಬಾ ಪ್ರಾಪರ್ ಆಗಿ ಕೆಲಸ ಮಾಡೋಂತವ್ರಿಗೆ, ನಿಮ್ ತರ ಹೈಯರ್ ಡೆಸಿಗ್ನೇಷನ್ ಅಲ್ಲಿ ಇರೋಂತವ್ರಿಗೆ, ತುಂಬಾ ಜವಾಬ್ದಾರಿ ಇರೋಂತ ವ್ಯಕ್ತಿ ಸಣ್ಣ ಸಿಲಿ ಮ್ಯಾಟರ್ಗಳನ್ನ ಇಗ್ನೋರ್ ಮಾಡ್ತಾ ಹೋಗ್ತಾರೆ. ನಾನು ಸುಮಾರು ಜನ ನೋಡಿದೀನಿ. ಇದು ಸಿಲ್ಲಿ ಅಲ್ಲ, ಇದು ನೀವು ಕೆಲಸ ಮಾಡಿದ್ರೆ ನೀವು ಆನ್ಸರ್ ಮಾಡಿರ್ತೀರಾ ಬಿಡಿ. ಯಾಕೆ ಥ್ರೆಟ್ ಮಾಡ್ತಿದ್ದೀರಾ? ಯು ಆರ್ ಥ್ರೆಟನಿಂಗ್ ಮೀ ಸರ್, ಯು ಆರ್ ಥ್ರೆಟನಿಂಗ್ ಮೀ. ನೀವು ನಿಜವಾಗ್ಲೂ ನನಗೆ ಹೆದರ್ಸ್ತಿದ್ದೀರಾ? ಹಂಗೆ ಅನ್ಕೊಳ್ಳಿ, ನೀವು ಹಂಗೆ ಹೆದರ್ಸ್ತಿದ್ದೀರಾ, ನೀವು ಅನ್ಕೊಳ್ಳಿ, ಹಂಗೆ ಅನ್ಕೊಳ್ಳಿ, ಹಂಗೆ ಅದು ಬರ್ಕೊಳ್ಳಿ. ನಾನು ಹಂಗೆ ಅನ್ಕೊಳ್ಳಿ, ನೀವು ನಾನು ಏನ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ಮನವರಿಕೆ ಮಾಡ್ಕೊಡ್ತಾ ಇದ್ದೀನಿ ಸರ್. ನನ್ಗೆ ಯಾಕೆ ಹೇಳ್ತೀರಾ ಸರ್? ನನ್ಗೆ ಯಾಕೆ ಹೇಳ್ತೀರಾ ಏನ್ ಮಾಡ್ತೀನಿ ಅಂತ? ಬಸವಣ್ಣನವ್ರು ಹೇಳಿಲ್ವಾ? ಇವತ್ತು ಬಸವ ಜಯಂತಿ, ಹೇಳ್ತೀನಿ ನೋಡಿ.
ಹೇಳದೆ ಮಾಡುವವನು ರೂಢಿಯೊಳಗುತ್ತಮನು, ಹೇಳಿಯೂ ಮಾಡದವನು ಮಧ್ಯಮ, ಹೇಳದೆ ಮಾಡುವವನು ರೂಢಿಯೊಳಗುತ್ತಮ. ಅದೇನ್ ಮಾಡ್ತೀರೋ ಮಾಡಿ ತೋರ್ಸಿ ಸರ್. ಅದನ್ನ ನೀವು ಅರ್ಥ ಮಾಡ್ಬೇಕು first. ನೀವು ಸೋಷಿಯಲ್ ಮೀಡಿಯಾ ನಾನ್ ನಿಮಗ್ ಫೋನ್ ಮಾಡಿದ್ನಾ? ನಾನ್ ನಿಮ್ ಹೆಸರು ಹಾಕಿದ್ದೀನಾ? ನಿಮ್ ಫೋನ್ ನಂಬರ್ ಹಾಕಿದ್ದೀನಾ? ನೀವ್ ಯಾರು ಅಂತ ಗೊತ್ತಿದ್ಯಾ? ನನ್ಗೂ ನಿಮ್ಗೆ ಏನಾದ್ರು ಪರಿಚಯ ಇದೆಯಾ? ಫಸ್ಟ್ ಆಫ್ ಆಲ್ ನಿಮಗೆ ಕಾನೂನು ಅರಿವೇ ಇಲ್ಲ ಬಿಡಿ. ಇಲ್ಲ ಸರ್, ಬಿಡಿ ನಾನು ಅಜ್ಞಾನಿ. ನಾನು ಬಿಡಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಗಿದೆ ನನ್ಗೆ, ನಾನೇನಂತ ಅರ್ಥ ಆಗಿದೆ. ಅರ್ಥ ಮಾಡಿಸ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನಾನು ಎಲ್ಲೂ ಓದೇ ಇಲ್ಲ ಸರ್, ನಿಜವಾಗ್ಲೂ ನೀವು ಅರ್ಥ ಮಾಡಿಸಿ ಸರ್. ಇಲ್ಲ ಸರ್, ಇದೇ ಬಿಲ್ಡಪ್ ಕೊಟ್ಟ ಡ್ರೋನ್ ಪ್ರತಾಪ್, ಇದೇ ಬಿಲ್ಡಪ್ ಕೊಟ್ಟ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ ತರ ಬಿಲ್ಡಪ್ ಕೊಟ್ಟ ಅವನಿಗೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಐ ವಿಲ್ ಡ್ರಾ ಇಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಅವಾಗ ಗೊತ್ತಾಗತ್ತೆ ಯಾರು. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಯ್ತು ಬನ್ನಿ. ಥ್ಯಾಂಕ್ ಯು ವೆರಿ ಮಚ್ ಸರ್.